ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಈ ಒಂದು ಸಾಟರ್ಡೆ ಎಪಿಸೋಡ್ನ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ಬೇಜಾರಾಯಿತು ಅಂತಲೇ ಹೇಳ್ಬೋದು. ಮತ್ತು ಇವತ್ತು ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂದರೆ, ಸಾಟರ್ಡೆ ಎಪಿಸೋಡ್ನ ಬಂದ್ಬಿಟ್ಟು ಆಲ್ರೆಡಿ ಶುಕ್ರವಾರನೇ ನೈಟೇ ಆ ಎಪಿಸೋಡ್ ಶೂಟಿಂಗ್ ಆಗಿರೋದ್ರಿಂದ ಯಾರು ಎಲಿಮಿನೇಟ್ ಆಗಿರೋದು ಸಾಟರ್ಡೆ ಎಪಿಸೋಡಲ್ಲಿ ಅಂತಲೂ ಕೂಡ ಗೊತ್ತಾಗಿದೆ. ಆಲ್ರೆಡಿ ಸಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಆಲ್ರೆಡಿ ಮುಗ್ದಿದೆ ಅನ್ನೋದು ಕೂಡ ಗೊತ್ತಾಗ್ತದೆ. ಫೈನಲಿ ಯಾರು ಎಲಿಮಿನೇಟ್ ಆಗಿರೋದು ಅಂತಲೂ ಕೂಡ ಗೊತ್ತಾಗಿದೆ. ನಿಮಗೆ ಹೇಳೋಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಎಲಿಮಿನೇಟ್ ಆಗಿರೋದು ಬಂದ್ಬಿಟ್ಟು ರಾಶಿಕಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹಿಂದಿನ ಕಥೆಗಳೇನು ನಡೀತಾ ಇತ್ತು, ಕಾವ್ಯ ನಿನ್ನೆ ಬಂದ್ಬಿಟ್ಟು ಕಾವ್ಯ ಎಲಿಮಿನೇಟ್ ಆಗಿದ್ದಾರೆ ಅಂತ ಅನ್ನೋ ಒಂದು ಸುದ್ದಿ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ತುಂಬ ಹರಿದಾಡ್ತಾ ಇದ್ದಂಥ ವಿಷಯ. ಕಾವ್ಯ ಅವರು ಎಲಿಮಿನೇಟ್ ಆಗಿಲ್ಲ ಗೈಸ್. ಎಲಿಮಿನೇಟ್ ಆಗಿರೋದು ಬಂದ್ಬಿಟ್ಟು ರಾಶಿಕಾ ಎಲಿಮಿನೇಟ್ ಆಗಿದ್ದಾರೆ. ಸೊ ಅವರಿಗೆ ವೋಟ್ಗಳು ಕಮ್ಮಿ ಬಂದಿದೆ ಅಂತ ಬಿಟ್ಟು ರಾಶಿಕಾನ ಎಲಿಮಿನೇಟ್ ಮಾಡಿದ್ದಾರೆ. ಸೊ ನಾನು ಇನ್ನೊಂದು ವಿಷಯದ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡೋಕ್ಕೆ ಬಂದಿದ್ದೀನಿ. ಏನಪ್ಪ ಅಂತಂದರೆ, ನಮ್ಮ ಬಿಗ್ ಬಾಸ್ ಅವರು ನಮ್ಮ ಧ್ರುವಂತ್ಗೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ಮತ್ತೆ ಬೇಕು ಅಂತ ಅಂದಾಗ TRP ಬಳಸ್ಕೊಳೋದು ನಮ್ಮ ರಕ್ಷಿತನ್ನ, ನಮ್ಮ ಗಿಲ್ಲಿನ. ಬಟ್ ಕಿಚ್ಚನ ಚಪ್ಪಾಳೆ ಕೊಡೋದಕ್ಕೆ ಮಾತ್ರ ಧ್ರುವಂತ್ಗೆ. ಇದು ಎಷ್ಟು ಮಟ್ಟಿಗೆ ಸರಿ ಗೈಸ್, ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ರಕ್ಷಿತನ್ನ ಬರೀ TRPಗೋಸ್ಕರ ನೀವು ವಾರದ ಜೊತೆ ಇದು ವಾರದಲ್ಲಿ ಏನು ವೀಕೆಂಡ್ ಎಪಿಸೋಡ್ ಬರುತ್ತಲ್ಲ, 2 ಎಪಿಸೋಡಲ್ಲೂ ಕೂಡ ರಕ್ಷಿತಾ ಹೈಲೈಟ್ ಆಗಿರ್ತಾರೆ. ಸೊ ಅವ್ರನ್ನ ಯಾವ ರೀತಿ ಹೈಲೈಟ್ ಮಾಡ್ತಾರೆ, ಏನಾದರೂ ಬಂದು ಅವ್ರನ್ನ ತಪ್ಪು ಕಂಡು ಇಟ್ಕೊಳೋದಾಗಿರ್ಬೋದು, ಈ ಅಳಿಸಿ ಗಿಲ್ಲಿನ ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅನ್ನೋ ಒಂದು ಚಿಕ್ಕ ತಪ್ಪು ಆಯ್ತಾ. ಬೇರೆಯವರು ಸಂಬಂಧ ಇಟ್ಕೊಂಡ್ರೆ ಅದು ಸಂಬಂಧ ಅಲ್ಲ, ಆದ್ರೆ ಗಿಲ್ಲಿ ಮತ್ತೆ ರಘು ಜೊತೆ ಇರೋದು ದೊಡ್ಡ ಪ್ರಾಬ್ಲಮ್ ಅನ್ನೋ ರೀತಿ ನಮ್ಮ ಕಿಚ್ಚ ಸರ್ ಹೇಳ್ತಾ ಇರೋದು. ನಿಜವಾಗ್ಲೂ ಇದೆಲ್ಲ ನೆಗೆಟಿವ್ನ ಮಾಡಿ ರಕ್ಷಿತನ ಬಗ್ಗೆ ಈ ಒಂದು ವಾರ ಇದೆಯಲ್ವಾ, ನೆಗೆಟಿವ್ನ ಮಾಡಿ ಅವಳನ್ನ ಟಾಪ್ 6 ಅಲ್ಲೋ ಅಥವಾ ಟಾಪ್ 5 ಎಲಿಮಿನೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ನೆಗೆಟಿವ್ ಮಾಡ್ತಾ ಇದ್ದಾಳೆ. ಓ ನಿನ್ನಿಂದ ನರಕ ಯಾತನೆ ಸಿಗ್ತಾ ಇದೆ ಸ್ಪರ್ಧಿಗಳಿಗೆ, ನಿನ್ನಿಂದ ನರಕ ಯಾತನೆ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಸೊ ನೋಡಕ್ಕೆ ನಮ್ಮ ರಕ್ಷಿತಾ ಮತ್ತೆ ಗಿಲ್ಲಿ ಮತ್ತೆ ರಘು ಅವರು ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಹಾಗೆ ಎಷ್ಟು ಖುಷಿ ಅನ್ಸುತ್ತೆ ಅವ್ರ ಸಂಬಂಧ ನೋಡೋಕ್ಕೆ. ಇನ್ನೂ ಕೆಲವು ಇತ್ತು ಆಯ್ತಾ ಸಂಬಂಧಗಳು. ನಮ್ಮ ಗಿಲ್ಲಿ ಮತ್ತೆ ಕಾವ್ಯನ ಜೋಡಿ ನೋಡಿದಾಗ ಕಾವ್ಯ ಯಾವಾಗ್ಲೂ ಗಿಲ್ಲಿನ ಯೂಸ್ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದಾಳೆ ಅಂತೇಳಿ ನಮಗೆ ನಿಜವಾಗ್ಲೂ ಅಸಹ್ಯ ಅನ್ಸೋದು ನೋಡೋಕ್ಕೆ. ಅವಳನ್ನ ಅವರ ಒಂದು ಫ್ರೆಂಡ್ಶಿಪ್ ನಮಗೆ ಒಂಥರ ಬೇಸರ ಅನ್ಸೋದು, ಅದು ಇವ್ರಿಗೆ ಮ್ಯಾಟ್ರ್ ಆಗೋದಿಲ್ಲ. ಮತ್ತೆ ಇನ್ನೊಂದು ರಾಶಿಕಾ ಮತ್ತೆ ಸೂರಜ್ ನಡುವೆ ಇರುವಂತ ಸಂಬಂಧ ಇವ್ರಿಗೆ ಗ್ರೇಟು. ಅದೇ ರಕ್ಷಿತಾ ಮತ್ತೆ ರಘು ಅಣ್ಣ ಅವ್ರ ಜೊತೆ ಇದ್ದಿದ್ದೆಲ್ಲ ಅವ್ರು ಯೂಸ್ ಮಾಡ್ಕೊಡೋಕ್ಕೋಸ್ಕರ ಅಲ್ಲ, ಅವಳು ಪ್ರತಿಯೊಂದು ಅವ್ರ ಕೆಲಸನ ಮಾಡ್ತಾಳೆ, ಅಷ್ಟು ಕೇರ್ ಮಾಡ್ತಾಳೆ. ನಮ್ಮ ಆಳುವಣ್ಣನಾಗಿರ್ಬೋದು, ಸೂರಜ್ನಾಗಿರ್ಬೋದು, ಹಾಗೆ ರಘುನಾಗಿರ್ಬೋದು, ಗಿಲ್ಲಿನಾಗಿರ್ಬೋದು, ಅವ್ರ ಅಷ್ಟು ಜನನ್ನ ಒಂದು ಚಾಕ್ರಿ ಮಾಡ್ತಾಳೆ, ಆ ಪ್ರೀತಿ ಮಾಡ್ತಾಳೆ. ಆ ಊಟ ಬಡಿಸೋದಿರ್ಬೋದು, ರಜತ್ ಇದ್ದಾಗಲೂ ಕೂಡ ರಜತ್ ಒಂದು ಮಾತಲ್ಲಿ ಹೇಳ್ತಾರೆ, ಎಷ್ಟು ಪ್ರೀತಿಯಿಂದ ಒಂದು ತಂಗಿ ಅನ್ನೋ ಭಾವನೆ ಬಂದಿತ್ತು ನನಗೆ, ಆ ತಂಗಿನ ಬಿಟ್ಟು ಬರ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಇತ್ತು ಅಂತ. ಅಷ್ಟಿಲ್ದೇ ಹೇಳಲ್ಲ, ಆ ಭಾವನೆನ ಹುಟ್ಟಿಸಿದಾಳೆ ಅಂತಂದರೆ ಅವಳ ಒಂದು ಕೇರ್ನೆಸ್ ಆಗಿರ್ಬೋದು, ಊಟ ಹಾಕೊಡೋದಿರ್ಬೋದು, ತನಗಿಲ್ಲದೆ ಇದ್ರೂ ಕೂಡ ತನ್ನಲ್ಲಿ ಇದ್ದಿದ್ದಂಥನ್ನ ಕೊಡೋದಾಗಿರ್ಬೋದು, ಬಟ್ಟೆ ತೊಳೆಯೋದಾಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳು ಪೊಸೆಸಿವ್ ಪಾಡೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಹೇಳ್ತೀನಿ. ಸೊ ಅವಳನ್ನೇ ಒಂದು ಹೈಲೈಟ್ ಆಗಿಟ್ಕೊಂಡು ಹೈ ಡ್ರಾಮಾ ಮಾಡ್ತಿದ್ದಾರೆ ಈ ಬಿಗ್ ಬಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಹೈ ಡ್ರಾಮಾ, ಬಿಗ್ ಬಾಸ್ ಡ್ರಾಮಾ ಅಲ್ಲ, ಬಿಗ್ ಬಾಸ್ ಹೈ ಡ್ರಾಮಾ ಅಂತಾನೆ ಹೇಳ್ಬೋದು. ಇವರೆಲ್ಲ ಒಂದು ಪ್ಲಾನಿಂಗ್ ಅಲ್ಲಿ ಇಟ್ಕೊಂಡಿದ್ದಾರೆ. ನಮ್ಮ ಭವ್ಯ ಗೌಡ ಅವ್ರು ನೀವು ಹೋದ ಸೀಸನ್ ಅಲ್ಲಿ ನೋಡ್ಬೋದು, ಪ್ರತಿ ಎಪಿಸೋಡ್ ಅಲ್ಲೂ ಕೂಡ ಅವ್ರನ್ನ TRPಗೋಸ್ಕರ ಬಳಸ್ಕೊಂಡು ಹಾಗೆ ಹೀಗೆ ಅಂತ ಬಿಟ್ಟು ಒಂದು ಹನುಮಂತನ ನೋಡಿದಾಗ್ಲೂ ಕೂಡ ಒಂದು ಡ್ರಾಮಾ ಮಾಡಿದ್ರು, ಹೈ ಡ್ರಾಮಾ ಮಾಡಿದ್ರು. ಮತ್ತೆ ಬಾಲೆಸಿ ಒಂದು ಆಟದಲ್ಲಿ ಎಲ್ಲ ಗೊತ್ತಿದ್ದು ಪಾಪ ಅವಳನ್ನ ಕ್ಯಾಪ್ಟನ್ ಮಾಡಿ, ನೀನು ಕ್ಯಾಪ್ಟನ್ ಅದೇ ಹಾಗೆ ಹೀಗೆ ಅಂತೇಳ್ಬಿಟ್ಟು ಅಲ್ಲಷ್ಟು ನೆಗೆಟಿವ್ ಮಾಡಿ ಕೊನೆಗೂ ಅವಳನ್ನ ಟಾಪ್ 6 ಅಲ್ಲಿ ಕಳ್ಸಾಕಿದ್ರು. TRPಗೆ ಮೇನ್ ಯೂಸ್ ಮಾಡ್ಕೊಂಡಿದ್ದೆ ನಮ್ಮ ಭವ್ಯಗೌಡವ್ರನ್ನ, ಕೊನೆಗೆ ತಂದು ಟಾಪ್ 6 ಅಲ್ಲಿ ಎತ್ತಾಕಿದ್ರು ಅಂತಾನೆ ಹೇಳ್ತೀನಿ. ಸೊ ಅವಳನ್ನ ವಿನ್ ಮಾಡುವಂತಹ ಚಾನ್ಸಸ್ ಹೈ ಲೆವೆಲ್ ಇತ್ತು, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಗೇಮ್ ಅಂತ ಬಂದಾಗ ಸೂಪರ್ ಆಗಿ ಆಟ ಆಡಿದ್ಲು. ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಷ್ಟು ಆಕ್ಟಿವ್ ಆಗಿರೋಳು, ಎಲ್ಲ ಟಾಸ್ಕಲ್ಲೂ ಆಡಿದಂತಹ ಹುಡುಗಿನ ತಗೊಂಬಂದು ಟಾಪ್ 6ಗೆ ತಗೊಂಬಂದು ಏನು ಓಟ್ ಬಂದಿಲ್ಲ ನಿಂದು ಅಂತ ಹೇಳ್ಬಿಟ್ಟು ತಗೊಂಡು ಹಾಕಿದ್ರು. ಫಸ್ಟೇ ನೆಗೆಟಿವ್ ಮಾಡಿದ್ರಲ್ವಾ, ಹಿಂದಿನ ವಾರ ನೆಗೆಟಿವ್ ಮಾಡಿಬಿಡ್ತಾರೆ, ಅದಾದ್ಮೇಲೆ ಟಾಪ್ 6ಗೆ ತಂದು ಎಲಿಮಿನೇಟ್ ಮಾಡಿಬಿಡ್ತಾರೆ. ಅವ್ರದ್ದು ಬಿಗ್ ಬಾಸ್ ಸ್ಟಾರ್ಟಿಂಗಿಂದ ಯೂಸ್ ಮಾಡ್ಕೊಬಿಡ್ತಾರೆ, ಹೆಂಗೆ ಬೇಕು ಅವರಿಗೆ ಆ ರೀತಿ ಯೂಸ್ ಮಾಡ್ಕೋತಾರೆ. ಬಟ್ ಕೊನೆಗೆ ತಗೊಬಂದ್ಬಿಟ್ಟು ಒಂದು ವಾರ ಇದ್ದಂಗೆ ನೀನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಕೊನೆಗೆ ಟಾಪ್ 6 ಅಲ್ಲಿ ತಂದು ಹಾಕೋದು. ಸೊ ಅದೇ ರೀತಿ ಪ್ಲಾನ್ನ ಉಪಯೋಗಿಸ್ತಾ ಇದ್ದಾರೆ ರಕ್ಷಿತನ ಮೇಲೂ ಅಂತ ನನಗೆ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಇವ್ರ ಪ್ಲಾನ್ಗಳೇ ಬೇರೆ ಇರುತ್ತೆ. ಹೋದ ಸೀಸನ್ ಅಲ್ಲಿ ಆಕ್ಚುಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ನಿಜವಾಗ್ಲೂ ಟಾಪ್ 6ಗೆ ಬರೋಕ್ಕೆ ನಿಜವಾಗ್ಲೂ ಹರ್ಹರು ಅಂತ ಹೇಳ್ತೀನಿ. ಹನುಮಂತಿಗಿಂತ ಹೆಚ್ಚಾಗಿ ಆಟ ಆಡಿದ್ರು ಅವರಿಬ್ರು ಕೂಡ. ಎಷ್ಟು ಸೂಪರ್ವಾಗಿ ಆಟ ಆಡಿದ್ರು ಅಂದರೆ ಅಷ್ಟು ಸೂಪರ್ವಾಗಿ ಆಟ ಆಡಿದ್ರು. ಬಟ್ ತ್ರಿವಿಕ್ರಮ್ಗೂ ಕೂಡ ವಿನ್ನಿಂಗ್ ಇದನ್ನು ಕೊಡಲಿಲ್ಲ, ರನ್ನರ್ ಅಪ್ ಕೊಟ್ಟರು. ಮತ್ತೆ ಒಂದು 3ನೇ ಸ್ಥಾನದಲ್ಲಿ ನಮ್ಮ ಮೋಕ್ಷಿತನಾರು ಇಡ್ಬೋದಾಗಿತ್ತು ಅಥವಾ ಭವಿಗೌಡನಾರು ಇಡ್ಬೋದಾಗಿತ್ತು. ಅವರು ಆ ಥರ ಮಾಡಲಿಲ್ಲ, ಅವ್ರ ಪ್ಲಾನೇ ಬೇರೆ ಮಾಡಿ ಕೊನೆಗೆ ಟಾಪ್ 6ನ ಕೊಟ್ಟರು. ಇದೆಲ್ಲ ಒಂಥರ ಬಿಗ್ ಬಾಸ್ ಹೈ ಡ್ರಾಮಾ ಮಾಡ್ತಾ ಇದ್ದಾರೆ. TRPಗೆ ಯೂಸ್ ಮಾಡ್ಕೋತಾರೆ. ಯಾರು ಮಾತಾಡಲ್ವಲ್ಲ ಅವ್ರನ್ನ ಅವರು
ಟಾರ್ಗೆಟಿಗಾಗಿ ತಗೋತಾರೆ ಅಷ್ಟೇ. ಈಗ ರಕ್ಷಿತಂಗೆ ಮಾತಾಡೋಕ್ಕೆ ಅಷ್ಟಾಗಿ ಕನ್ನಡ ಬರೋದಿಲ್ಲ, ಅಷ್ಟು ಅರ್ಥ ಆಗೋದಿಲ್ಲ, ಸೊ ಪ್ರಶ್ನೆ ಮಾಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವಾರ ಅವಳ್ದ TRPಗೋಸ್ಕರ ಅವಳನ್ನ ಬೈಯುವಂಥ ಪ್ರಯತ್ನ ಅಥವಾ ಹೀಯಾಳ್ಸೋವಂಥ ಪ್ರಯತ್ನ, ಕಿಚಾಯಿಸೋ ಪ್ರಯತ್ನ ಮಾಡ್ತಾರೆ ಆಯ್ತಾ. ಬೇರೆಯವರೆಲ್ಲ ಮಾತಾಡ್ತಾರೆ. ಈಗ ಧನುಷ್ಕವರ ಸೊಂಟ ಗಿದ್ದಿದ್ದು ತಪ್ಪು ತಾನೇ ಅದು. ಸೊ ಅದ್ರ ಬಗ್ಗೆ ಮಾತಾಡಲಿ. ಟಾಸ್ಕಲ್ಲಿ ಏನು ಎಷ್ಟು ಟಾಸ್ಕ್ಗಳಿದ್ದು, ತುಂಬ ಟಾಸ್ಕ್ಗಳು ಮಾಡಿದ್ರಲ್ವಾ, ಸೊ ಆ ಟಾಸ್ಕ್ಗಳ ಬಗ್ಗೆ ಮಾತಾಡಲಿ. ನಮ್ಮ ರಘುವನ್ನ ಚೆನ್ನಾಗಿ ಮಡಕಿ ಇಟ್ಕೊಂಡ್ರಲ್ಲ ಅದ್ರ ಬಗ್ಗೆ ಮಾತಾಡಲಿ. ಅಶ್ವಿನಿ ಗೌಡರು ಚೆನ್ನಾಗಿ ಟಾಸ್ಕ್ ಆಡಿದ್ರಲ್ವಾ ಅದ್ರ ಬಗ್ಗೆ ಮಾತಾಡಲಿ. ನಮ್ಮ ಗಿಲ್ಲಿ ಯಾಕೆ ಟಾಸ್ಕ್ ವಿನ್ ಆಗಲಿಲ್ಲ ಅಂತ ಅದ್ರ ಬಗ್ಗೆ ಮಾತಾಡಲಿ. ಸೊ ಅವರೆಲ್ಲ ಉತ್ತರ ಕೊಡ್ತಾರೆ, ಬಟ್ ರಕ್ಷಿತಾ ಉತ್ತರ ಕೊಡೋದಿಲ್ವಲ್ವಾ. ಅದಕ್ಕೋಸ್ಕರ ಅವಳನ್ನ ಟಾರ್ಗೆಟಿಂಗ್ ಮಾಡ್ಕೊಂಡು ಅವಳಿಗೆ ಹೆಂಗೆ ಬೇಕು ಹಂಗೆ ಬೈಬೋದಲ್ವಾ. ಅದೊಂದು ಚಿಕ್ಕ ತಪ್ಪನ್ನ ಇಟ್ಕೊಂಡು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ರಾಶಿಂಗ್ ಪರ ನಿಂತ್ಕೋತಾ ಇದ್ದಾರೆ. ರಾಶಿಕನ್ ಪಕ್ಕ ಹೆಲ್ಮೆಟ್ ಮಾಡ್ತಾ ಇದ್ದಾರೆ. ಈ ವರ್ಷ ಈ ಸೀಸನಲ್ಲಿ ಈ ಲಾಸ್ಟಿಗೆ ಈಗ ಧ್ರುವಂತನು ಕೂಡ ಕಿಚನ್ ಚಪ್ಪಾಳೆ ಕೊಟ್ಬಿಟ್ಟಿದ್ದಾರೆ ಇಡೀ ಸೀಸನ್ಗೆ ಅಂತ ನೀವು ಅಂದ್ಕೊಂಡಿದ್ರೆ. ಸೊ ಅವ್ರನ್ನ ವಿನ್ ಮಾಡ್ಬೋದಾ ಅಂದ್ರೆ ನಿಜವಾಗ್ಲೂ ಖಂಡಿತವಾಗ್ಲೂ ಧ್ರುವಂತನ ವಿನ್ ಮಾಡೋದಿಲ್ಲ. ಅವ್ರನ್ನ ಕಿಚನ್ ಚಪ್ಪಾಳೆ ಕೊಟ್ಬಿಟ್ಟು ಒಂದು 5ನೇ ಸ್ಥಾನದಲ್ಲಿ ಕಳಿಸ್ತಾ ಇರ್ತಾರೆ ಆಯ್ತಾ. ಈಗ 6ನೇ ಸ್ಥಾನದಲ್ಲಿ ನಮ್ಮ ರಕ್ಷಿತನ್ TRPಗೋಸ್ಕರ ಯೂಸ್ ಮಾಡ್ಕೊಂಡ್ರಲ್ವಾ, ಇನ್ನೊಂದು ಚೆನ್ನಾಗಿರೋ ಒಂದು ಪ್ರೋಮೋ ಹಾಕ್ತಾರೆ. ಚೆನ್ನಾಗಿರೋದೊಂದು ರಕ್ಷಿತನ್ ಬಗ್ಗೆ ಪಾಸಿಟಿವ್ ಹಾಕ್ಬಿಟ್ಟು ಅವಳನ್ನು ಕೂಡ 6 ಕಳಿಸ್ಬಿಡ್ತಾರೆ. ಆ ಒಂದು ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಬಿಗ್ ಬಾಸ್ ಅವರು. ನಿಜವಾಗ್ಲೂ ಬಿಗ್ ಬಾಸ್ ಹೈ ಡ್ರಾಮಾ. ಅವ್ರ ಪ್ಲಾನ್ಗಳೇ ಬೇರೆದಿರುತ್ತೆ, ಜನ ಆಯ್ಕೆ ಮಾಡೋದು ಇನ್ನೊಬ್ರಾಗಿರ್ತಾರೆ. ಇವ್ರು ವೋಟಿಂಗ್ ಲಿಸ್ಟೇ ಬೇರೆ ತರ ಮಾಡ್ಬಿಟ್ಟು ಕೊನೆಗೆ ಇಂಥವ್ರು ವಿನ್ನೋ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಬಂದನ್ನ ವಿನ್ ಮಾಡ್ತಾರೆ. ಎಲ್ಲ ಪ್ಲಾನಿಂಗ್ ಶೋ ಅಂತಾನೆ ಹೇಳ್ತೀನಿ ಇದನ್ನ ಪ್ರಕಾರ. ಅವರ ಒಂದು ಹೈ ಡ್ರಾಮಾಗಳು ನಿಜವಾಗ್ಲೂ ಅವ್ರಿಗೆ ಹೆಂಗೆ ಬೇಕು ಹಂಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ. ರಕ್ಷಿತನ್ನ ನಿಜವಾಗ್ಲೂ ನೆಗೆಟಿವ್ ಮಾಡಬೇಕು, ನಿಜವಾಗ್ಲೂ ಟಾರ್ಗೆಟ್ ಮಾಡಿಕೊಂಡು TRPಗೋಸ್ಕರ ಯೂಸ್ ಮಾಡಿಕೊಂಡು 6th ಹೆಲ್ಮೆಟ್ ಮಾಡಿಬಿಡ್ತಾರೆ. ಈ ವಾರ ರಾಶಿಕಾ ಹೆಲ್ಮೆಟ್ ಆಗ್ತಿದ್ದಾರೆ. ಮಿಡ್ ವೀಕಲ್ಲೇ ನಮ್ಮ ರಘುವಣ್ಣನ ಹೆಲ್ಮೆಟ್ ಮಾಡಿದ್ರು ಇಲ್ಲಾಂದ್ರೆ ಧ್ರುವಂತನೇ ಒಂದು ಅಂದರೆ ಯಾವ ಥರ ಅಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಹೊರಗೆ ಹಾಕ್ಬೇಕಲ್ವಾ. ಸೊ ಹಾಗಾಗಿ ಧ್ರುವಂತನೇ ಹೆಲ್ಮೆಟ್ ಮಾಡ್ತಾರೆ. ಆ ರೀತಿ ಒಂದು ಪ್ಲಾನಲ್ಲಿ ಇದ್ದಾರೆ. ರಘುವಣ್ಣನ ಹೆಲ್ಮೆಟ್ ಮಾಡಿದ್ರೆ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಕೊನೆವರೆಗೂ ಇರಬೇಕಲ್ವಾ. ಸೊ ಹಾಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿನ ಇಟ್ಕೋತಾರೆ. ಧ್ರುವಂತನ ಒಂದ್ಸಲ ಸೀಕ್ರೆಟ್ ರೂಮಿಗೆ ತಗೊಂಡೋಗಿ ಹಾಕಿರೋದಲ್ವಾ. ಸೊ ಹಾಗಾಗಿ ಹೆಂಗಿರೋ ಸೀಕ್ರೆಟ್ ರೂಮಿಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಸೀದಾ ತಂದು ಹೊರಗೆ ಹಾಕ್ತಾರೆ, ಇಲ್ಲ ರಕ್ಷಿತನಾರು ಟಾರ್ಗೆಟ್ ಮಾಡ್ತಾರೆ. ಸೊ ಅವರ ಪ್ಲಾನ್ಗಳು ಈ ರೀತಿ ನಡೆಯುತ್ತೆ. ಸೊ ಬಿಗ್ ಬಾಸ್ ಹೈ ಡ್ರಾಮಾ ಮಾಡಿ ಈಗ ನೆಗೆಟಿವ್ ಮಾಡ್ತಾ ಇರೋದು ರಕ್ಷಿತ್ ನಿಜವಾಗ್ಲೂ ಆ ರೀತಿ ಪೊಸೆಸಿವ್ ಆಗಿ ಇರಬೇಕು ಅಂತಂದ್ರೆ ಅವಳಲ್ಲಿ ಆ ಒಂದು ಪ್ರೀತಿ ಇದೆ, ಅವ್ರ ಮೇಲೆ ತುಂಬಾನೇ ಕಾಳಜಿ ಇದೆ, ಅದಕ್ಕೋಸ್ಕರ ಆ ಪೊಸೆಸಿವ್ನೆಸ್ ಬಂದಿದೆ. ಸೊ ಬೇರೆಯವರು ಕೂಡ ಮಾಡಿದ್ದಾರೆ ಈ ತಪ್ಪನ, ಬಟ್ ಈ ತಪ್ಪನ ಹೈಲೈಟ್ ಮಾಡ್ತಾ ಇರೋದು ರಕ್ಷಿತಂಗೆ ಮಾತ್ರ. ಎಷ್ಟು ಸರಿ ಅನ್ನೋದನ್ನ ನೀವೇ ಹೇಳಿ ಗೈಸ್. ಇದ್ರ ಬಗ್ಗೆ ನಾನು ಮಾತಾಡಿದ್ ಸರಿ ಅನ್ಸ್ತಾ? ರಕ್ಷಿತ ಪರ ಸುಮ್ಮನೆ ಬಕೆಟ್ ಹಿಡಿತಾ ಇದೀನಿ ಅಂತಲ್ಲ, ರಕ್ಷಿತಾ ಅನ್ನೋದು ಏನು ಮಾತಾಡಲಿಲ್ಲ ಕಾರಣಕ್ಕೋಸ್ಕರ ಅವಳಿಗೆ ಎಲ್ಲ ತಪ್ಪನ್ನ ಹೇರಿ ಒಂದು TRP ಮೆಟೀರಿಯಲ್ ಯಾಕೆ ಯೂಸ್ ಮಾಡ್ಕೊಂಡು ಕೊನೆಗೆ ಹೆಲ್ಮೆಟ್ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಸತ್ಯದ ವಿಚಾರ. 6th 5th ಹೆಲ್ಮೆಟ್ ಮಾಡ್ತಾರೆ. ಇದಕ್ಕೆ ಭವ್ಯ ಗೌಡ ಅವರೇ ಸಾಕ್ಷಿ ಅಂತ ಹೇಳ್ಬೋದು. ನೀವ್ ಹೇಳಿ ನಿಮಗೇನು ಅನಿಸ್ತಾ ಇದೆ? ಈ ಸೀಸನ್ ಹೈ ಡ್ರಾಮಾಗಳು ಇದೇ ರೀತಿ ನಡೆಯುತ್ತಾ ಅಥವಾ ಬೇರೆ ರೀತಿ ನಡೆಯುತ್ತಾ ಅಂತೇಳಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಗೈಸ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.